ಇನ್ನು ಇದೆಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಅಖಾಡಕ್ಕಿಳಿದ್ದಾರೆ. ವಿಧಾನಸಭೆಯ ಆವರಣದಲ್ಲೇ ಜೆಡಿಎಸ್ ನಾಯಕರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಸಂಗತಿ. ರಾಜ್ಯಸಭೆ ಗೆಲ್ಲೋಕೆ ಎಷ್ಟರ ಮಟ್ಟಿಗೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ವಿಧಾನಸಭೆಯ ಆವರಣದಲ್ಲೇ ಜೆಡಿಎಸ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ವಿಧಾನಸಭೆ ಕಲಾಪ ಮುಂದೂಡಿದ್ದಾರೆ. ಆದರೂ ಕೂಡ ಸಭಾಂಗಣದಲ್ಲೇ ಡಿ ಕೆ ಶಿವಕುಮಾರ್ ಕೂತ್ಕೊಂಡಿದ್ದಾರೆ. ಸಭಾಂಗಣದಲ್ಲಿ ಶಾಸಕ ಎ ಮಂಜು, GT ದೇವೇಗೌಡ ಅವ್ರ ಜೊತೆಗೆ ಚರ್ಚೆಯನ್ನು ಕೂಡ ಶುರು ಮಾಡಿದ್ದಾರೆ. ಇನ್ನು KRPP ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. JDS ಶಾಸಕರು ಎಲ್ಲಿ ಕೂತಿದ್ರಲ್ಲ ಅಲ್ಲಿಗೇ ಹೋಗಿ ಡಿ ಕೆ ಶಿವಕುಮಾರ್ ತಮ್ಮ ಮಾತನ್ನು ಶುರು ಮಾಡಿದರು. 10 ನಿಮಿಷಗಳ ಕಾಲ ನಾಯಕರುಗಳು ಚರ್ಚೆ ಮಾಡಿದರು. ನೋಡಿ, ಕಲಾಪ ಮುಂದೂಡಲ್ಪಟ್ಟಿದೆ, ಪ್ರಶ್ನೆ ಬೇರೆ. ಆದರೆ ಎಲ್ಲೆಲ್ಲಿ JDS ಶಾಸಕರುಗಳಿದಾರಲ್ಲ ಅಲ್ಲಿಗೇ ಹೋಗಿ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ಶುರು ಮಾಡಿದರು. GT ದೇವೇಗೌಡರು ಇದ್ದರು, ಎ ಮಂಜು ಇದ್ದರು. ಈ ಸಂದರ್ಭದಲ್ಲಿ ಸಭಾಂಗಣದಲ್ಲೇ ದೇವೇಗೌಡರ ಜೊತೆಗೆ ಮಂಜು ಅವ್ರ ಜೊತೆಗೆ ಅವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಕೂಡ ಜೊತೆಗೆ ಇದ್ದರು. ಏನು ಮಾತಾಡಿರ್ಬೋದು? ಹಾಗಾದರೆ ಮೊದಲೇ ಹೇಳಿ ಕೇಳಿ ಏನು ಅಂತಂದರೆ ಒಂದು ಚೂರು ಮಿಸ್ಕಾಡಿದ್ರೂ ಕೂಡ ಅನುಮಾನ ಆಗುತ್ತೆ. ಅಂಥ ಒಂದು ಸನ್ನಿವೇಶ, ಸಂದರ್ಭ ಇದು. ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಯಾವ ಕಡೆ ವಾಲ್ತಾರೆ, ಏನು ಯಾರು ಯಾರನ್ನು ಕೈ ಹಿಡಿತಾರೆ, ಇದೇ ಒಂದು ದೊಡ್ಡ ಚರ್ಚೆ, ದೊಡ್ಡ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ರೆಡ್ಡಿ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಆವಾಗ ಅವ್ರು ಹೇಳಿದ್ದೇನು ಅಂದರೆ, ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ನಾನು ಕರೆಯೋಕ್ಕೆ ಹೋಗಿದ್ದೆ ಅಂತ ಅನ್ನುವಂಥ ಮಾತು. ಆದರೆ ರಾಜಕಾರಣ ಚರ್ಚೆಗೆ ಬಂದಿಲ್ವಾ? ಇಲ್ಲ ಅಂತಾರೆ ರೆಡ್ಡಿ.